ಮೇಡಮ್ ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಸುಮಾರು ದಿನ ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡಾಗ ಊಟ ಅನ್ನೋದು ಬಹಳ ಒಂದು ಹೇಗಿರ್ತಿತ್ತು ಅಂದರೆ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಇದ್ದು ಜೀವನ ಕಳೆದಿದ್ದೀನಿ ನಾನು ಸುಮಾರು ವರ್ಷ. ಅದನ್ನು ನೋಡಿದಾಗ ಇವತ್ತು ನಾನು ಎಷ್ಟೋ ಜನ ಆ, ಊಟಕ್ಕೆ ಹಪಾಪಿಸ್ತಾ ಇರೋಂಥ ನೋಡ್ತಿದ್ದೀನಿ. ಎಷ್ಟೊಂದು ಕಡೆಗಳು ರೈಲ್ವೆ ಸ್ಟೇಷನಲ್ಲಿ, ಮೆಜೆಸ್ಟಿಕಲ್ಲಾಗಲಿ, ಯಶವಂತಪುರ, ಬೇರೆ ಬೇರೆ ರೈಲ್ವೆ ಸ್ಟೇಷನ್, ಬೇರೆ ಬೇರೆ ಜಾಗದಲ್ಲಾಗಲಿ, ಮಾರ್ಕೆಟಲ್ಲಿ ಆ ಥರ ಇದ್ದಾಗ ಊಟದ ಏನೋ ಒಂದು ಮಾಡಬೇಕು, ನನ್ನ ಕಡೆಯಿಂದ ಏನೋ ಒಂದು ಅನ್ನ ಹಾಕಬೇಕು. ಅನ್ನ ಹಾಕಿದ ಮನೆಗೆ ಯಾವತ್ತೂ ಮೋಸ ಆಗಲ್ಲ ಮೇಡಮ್. ನಾನು ಇಷ್ಟು ದಿನ ನಾನು ಮಾಡ್ಕೊಂಡು ಬರ್ತಿದ್ದೆ, ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಅವರು ಗುರುತಿಸ್ತಾ ಇದ್ದಾರೆ ಯಾವ್ಯಾವ ಜಾಗದಲ್ಲಿ ನಾವು ಮಾಡ್ಬೋದು ಅಂತ. ಅತಿ ಕಮ್ಮಿ ಬೆಲೆಗೆ 10 ರೂಪಾಯಿಗೆ ಒಂದು ಊಟ ಸಿಗುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮೇಡಮ್. ಸುಮಾರು ಒಂದು ಬೆಂಗಳೂರಲ್ಲಿ 4-5 ಕಡೆಗೆ ನಾವು ಪ್ರಾರಂಭ ಮಾಡೋಣ ಅಂತ. ಒಳ್ಳೆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಇರುವಂಥ ನಮ್ಮ ಮನೆಯಲ್ಲಿ ನಾವೇನು ಊಟ ಮಾಡ್ತೀವಿ ಅದೇ ಥರ ಊಟ, ಒಂದು 10 ರೂಪಾಯಿಗೆ ಒಂದು ಊಟ ಸಿಗುವಂಥ ಒಂದು ವ್ಯವಸ್ಥೆನ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಬೇರೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಸ್ಗಳಿದೆ ಮೇಡಮ್, ಅದನ್ನು ಮಾಡ್ತಾಯಿದ್ದೀವಿ. ಓಕೆ, ಸೂಪರ್. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದೀರಾ, 10 ರೂಪಾಯಿಗೆ ಏನು ಬರುತ್ತೆ ಈ ಬೆಂಗಳೂರಲ್ಲಿ ಅನ್ನುವಂತಹ ಪರಿಸ್ಥಿತಿ ಸಿಚುವೇಶನ್ ಇದೆ. ಅಂಥದ್ರಲ್ಲಿ 10 ರೂಪಾಯಲ್ಲಿ ಮನೇಲಿ ಸಿಗುವಂತಹ ಕ್ವಾಲಿಟಿ ಫುಡ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಆಲ್ ದ ಬೆಸ್ಟ್, ನಿಮ್ಮ ಕೆಲಸಕ್ಕೆ ಒಳ್ಳೆಯದಾಗಲಿ. ಹೀಗೆ ಜನಸೇವೆಯನ್ನು ಮಾಡ್ತಾ ಇನ್ನಷ್ಟು ದೊಡ್ಡದಾಗಿ ಬೆಳೀರಿ ಅಂತ ಆಶಿಸ್ತಾ, ಸುರೇಶ್ ಅವರೇ, ನೀವು ಹೇಳಿದ್ರಿ ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬೇಸಿಕಲಿ ಸುರೇಶ್ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬಿಸ್ನೆಸ್ ಮಾಡ್ತಾರೆ? ಅಷ್ಟು ಕಡು ಬಡತನದಲ್ಲಿಂದ ಬಂದ್ಬಿಟ್ಟು ಇಷ್ಟೊಂದು ಗೋಲ್ಡ್ ಸಂಪಾದನೆ ಹೇಗಾಯಿತು? ಎಲ್ರಿಗೂ ಕೂಡ ಆಶ್ಚರ್ಯ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಇದೆ. ಮೇಡಮ್, ಮೂಲತಃ ನಾನು ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯವನು. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕ ಒಂದು ಕುಗ್ರಾಮ ಪಾರತ್ನಹಳ್ಳಿ ಅಂತ. ಅಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್ ನಮ್ಮದು. ಆ್ಯಕ್ಚುಲಿ ತುಂಬ ದೊಡ್ಡ ಫ್ಯಾಮಿಲಿನೂ ಕೂಡ ಹೌದು. 8 ಜನ ಮಕ್ಕಳು ನಾವು, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ಇರುವಂಥ ಫ್ಯಾಮಿಲಿ. 2 ಅಣ್ಣ ಬಂದು ವ್ಯವಸಾಯ ಮಾಡ್ತಾರೆ, ತಮ್ಮ ಬಂದು ಆರ್ಮಿಯಲ್ಲಿದ್ದಾನೆ, ಅಕ್ಕಂದಿರದು ಎಲ್ಲರದ್ದು ಮದುವೆ ಆಗಿದೆ. ಆ ಥರ ಒಂದು ಕುಟುಂಬದಲ್ಲಿ ಬೆಳೆದಂಥವು ನಾನು. ಎಜುಕೇಷನ್ ತುಂಬ ಕಮ್ಮಿ ಆಗಿದೆ, ಯಾಕಂದರೆ ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ವರೆಗೆ ನಮ್ಮ ಹುಟ್ಟೂರಿನಲ್ಲೇ ಓದಿ ಇನ್ನುಳಿದ ಅಭ್ಯಾಸವನ್ನು ನಾನು ಮೈಸೂರಿನಲ್ಲಿ JSS ಮಾಡಿದ್ದೆ. ಅದಾದ ನಂತರ ಮತ್ತೆ 9ನೇ ಕ್ಲಾಸ್ 10ನೇ ಕ್ಲಾಸ್ ನಾನು ಹುಟ್ಟೂರಿನಲ್ಲೇ ಮುಗಿಸ್ಕೊಂಡೆ. ಅದಾದಮೇಲೆ ಚಿಕ್ಕವರಿದ್ದಾಗ ಹೇಗೆ ಅಂದರೆ, ಯಾಕಂದ್ರೆ ಮೈಸೂರಲ್ಲಿ ಇದ್ದು ಬಂದಿದ್ನಲ್ಲ, ಯಾಕೆ ಬಿಡು, ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನಾರು ಒಂದು 10ನೇ ಕ್ಲಾಸ್ ಕಲ್ತಿದ್ದೀನಿ, ಎಲ್ಲೋ ಒಂದು ಕಡೆ ಜೀವನ ಸಿಕ್ಕರೆ ಸಾಕು, ಒಂದು 10-20 ಸಾವಿರ ಸ್ಯಾಲ್ರಿ ಸಿಕ್ಕರೆ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಈ ಥರ ಆಸೆ ಇಟ್ಕೊಂಡು ಮನೆ ಬಿಟ್ಟು ಹೋಗಿದ್ದೆ. ಫಸ್ಟು ನಾನು ಬೆಳಗಾಂಗೆ ಹೋಗಿದ್ದೆ. ಅಲ್ಲಿ ಒಂದು 15 ದಿವಸ ಇದ್ದೆ. ಮತ್ತು ಮನೆಯವ್ರು ಹುಡುಕಿ ನನ್ನನ್ನು ಕರ್ಕೊಂಡು ಹೋದರು. ಅದಾದಮೇಲೆ ಅಲ್ಲಿಂದ PUC ಅಡ್ಮಿಷನ್ ಮಾಡಿದೆ. ಕಾಮರ್ಸ್ ಸ್ಟೂಡೆಂಟು. PUC ಅಡ್ಮಿಷನ್ ಮಾಡಿ ಒಂದು 6 ಮಂತ್ ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗು, ದಿನ ಮನೆಗೆ ಬಾ, ಕಾಲೇಜ್ಗೆ ಹೋಗು, ಮನೆಗೆ ಬಾ. ಮನೆಗೆ ಹೋದಾಗ ಏನಾಗೋದು, ನಮ್ಮ ಮನೆಗಳಲ್ಲಿ ಜಮೀನೇ ನಮ್ಮದು ಮುಖ್ಯ ವ್ಯವಸಾಯ. ಆವಾಗ ಮನೇಲಿ ಎಲ್ಲರೂ ಹೇಳೋರು, ನಮ್ಮ ಅಣ್ಣ ನಮ್ಮ ತಂದೆ ಹೇಳೋರು, ಕೆಲಸ ಮಾಡಿರಿ ತೋಟದಲ್ಲಿ, ಕಾಲೇಜ್ಗೆ ಹೋಗಿ ಬಂದು ಕೆಲಸ ಮಾಡ್ರಪ್ಪ ಅಂತ ಹೇಳೋರು. ಯಾಕಂದ್ರೆ ನಮಗೆ ಅದು ಆಗ್ತಾ ಇರಲಿಲ್ಲ. ಏನಾರು ಒಂದು ಮಾಡಬೇಕು, ಏನಾರು ಒಂದು ಕೆಲಸ ಮಾಡಬೇಕು, ಏನಾರು 4 ಜನರ ಮಧ್ಯೆ ಗುರುತಿಸ್ಕೋಬೇಕು ಅಂತ ಅವಾಗಿಂದನೇ ನನಗೆ ಆ ಹಂಬಲ ಇತ್ತು. ಮನೇಲಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ನಾನೇನು ಮಾಡಿದೆ, 2011ರಲ್ಲಿ ನಾನು ಮನೆ ಬಿಟ್ಟು ಬಂದೆ ಬೆಂಗಳೂರಿಗೆ. ಕಲ್ತಿದ್ದು SSLC ಮಾತ್ರ. ಅದಾದಮೇಲೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ನನ್ನ ಮೊದಲು ಸ್ಯಾಲ್ರಿ ಬಂದು 3,000 ಮೇಡಮ್. ಅದಾದ ನಂತರ 29,000 ಸ್ಯಾಲ್ರಿ ತೊಗೊಂಡೆ. ಅದಾದಮೇಲೆ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಿತ್ತು. ನನ್ನನ್ನು ನಾನು ರೂಪಿಸ್ಕೊಳ್ಳೋಕ್ಕೆ, ನನ್ನನ್ನು ನಾನು ಒಂದು ಸ್ಟೆಪ್ ಮೇಲೆ ಏನಾದ್ರು ಬರಬೇಕು. ನನಗೆ ಫಸ್ಟು ಆ ಥರ ಏನಾದ್ರು ಮಾಡ್ತೀನಿ ಅಂದರೆ ಒಂದು ಧೈರ್ಯ ಬೇಕು, ಒಂದು ಶಕ್ತಿ ಬೇಕು, ಜೊತೆಗಿರೋ ಸ್ನೇಹಿತರುಗಳು ಚೆನ್ನಾಗಿರೋರಾಗಿರಬೇಕು. ಆ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಯಿತು. ಅಲ್ಲಿ ನನ್ನ ಗುರುಗಳಂತ ನನಗೆ 1-2 ಜನ ಸಿಕ್ಕಿದ್ರು. ಅವರು ನನಗೆ ಸಂಘ ಪರಿಚಯ ಮಾಡಿದ್ರು. ಸಂಘದಲ್ಲಿ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಒಂದು 3-4 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನನಗೆ ನಾಲೆಜ್ ತೊಗೊಂಡ್ಮೇಲೆ ಅಲ್ಲಿರೋವಂಥವ್ರು ನನ್ನ ಟ್ಯಾಲೆಂಟ್ನ ಗುರುತಿಸಿ 1-2 ಜನ ಸ್ನೇಹಿತರು, ನಿನಗೆ ಡೆಲ್ಲಿಗೆ ಹೋಗು, ಒಳ್ಳೆ ಕೋರ್ಸ್ ತೊಗೊಂಡು ಬಾ. ನಾನು ಇವಾಗೇನು ಬಿಸ್ನೆಸ್ ಮಾಡ್ತಿದ್ದೀನಿ ಆ ಬಿಸ್ನೆಸ್ಗೆ ಒಂದು ಕೋರ್ಸ್ ಮಾಡ್ಕೊಂಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಸುಮಾರು 2017ರಲ್ಲಿ ನಾನೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಕಮ್ಮಿ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಮೇಡಮ್. ಆಗಿನ ಕಾಲದಲ್ಲಿ 1 ಕೋಟಿ ಪ್ರಾಜೆಕ್ಟ್ ಅದು. ಒಂದು 15 ಲಕ್ಷ ಅಡ್ವಾನ್ಸ್ ಇಸ್ಕೊತೀನಿ, ಇನ್ನೊಂದು 15 ಲಕ್ಷ ಕೈಯಿಂದ ದುಡ್ಡು ಹಾಕ್ತೀನಿ ಸಾಲ ಸೋಲ ಮಾಡಿ.
ಒಂದು ದಿವಸ ರಾತ್ರಿ ಅವ್ರ ಓನರ್ ಕರೆದ್ಬಿಟ್ಟು, ಸುರೇಶ್ ನೀವು ಬೇಡ, ನಮಗೆ ನೀವು ಕೆಲಸ ಮಾಡೋದು ಬೇಡ, ನಾವು ಬೇರೆಯವ್ರಿಗೆ ಕೆಲಸ ಕೊಡ್ತಾಯಿದ್ದೀವಿ. ನನಗೆ ಯಾಕೆ ಸರ್, ಏನಾಯಿತು? ಅವ್ರೇನು ಹೇಳಲ್ಲ. ಅವಾಗ ನನಗೆ ಗೊತ್ತಾಗುತ್ತೆ ಬೇರೆ ಒಂದು ತಂಡದವ್ರು ಅಲ್ಲಿ ಬಂದು ಜಾಯ್ನ್ ಆಗಿರ್ತಾರೆ. ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದರೆ ಅವ್ರಿಗೆ ಆ ಟೈಮಲ್ಲಿ ನಾನು ನಿಂತಿದ್ದೆ. ಬಟ್ ಇವಾಗ ನಮ್ಮನ್ನು ಅವ್ರು ಹೊರಗಡೆ ಹಾಕ್ತಾ ಇದ್ದಾರೆ ಅಂತಂದಾಗ ನಾನು ಹೇಳಿದೆ, ಆಯಿತು ಸರ್, ನನ್ನ ಕೈಯಿಂದ ದುಡ್ಡು ಹಾಕಿರೋ ದುಡ್ಡು ಕೊಡಿ, ನಾನು ವಾಪಸ್ ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ತುಂಬ ವಾದಗಳು ನಡೀತಾ ಅವ್ರ ಮಧ್ಯೆ ನನ್ನ ಮಧ್ಯೆ. ಆವಾಗ ಅವ್ರು ಒಪ್ಪಲ್ಲ ಯಾವುದಕ್ಕೂ ಕೂಡ. ಯಾಕಂದರೆ ಆ ಟೈಮಲ್ಲಿ ನಾವು ದೊಡ್ಡವ್ರ ಜೊತೆ ಹೊಡೆದಾಟ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ವಾದ ಮಾಡಿ ಫೈಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಇವಾಗ ಸ್ಟೆಪ್ ಇಡ್ತಾ ಇರೋರು. ಆ ಟೈಮಲ್ಲಿ ಅವರು ಒಳ್ಳೊಳ್ಳೆ ಕಾರ್ಗಳಲ್ಲಿ ಬರ್ತಿರ್ತಾರೆ. ಅವ್ರು ನನಗಿಂತ ಚೆನ್ನಾಗಿ ಒಳ್ಳೆ ಗೋಲ್ಡ್ಗಳು ಹಾಕ್ಕೊಂಡು ತುಂಬ ಚೆನ್ನಾಗಿರ್ತಾರೆ, ಅಪ್ಪ ಮಕ್ಕಳಿಬ್ಬರು ಕೂಡ. ಅವತ್ತು ನಾನು ನಿರ್ಧಾರ ಮಾಡ್ತೀನಿ ಮೇಡಮ್, ಅವ್ರಿಗೆ ಅವತ್ತು ರಾತ್ರಿ ನಾನು ಹೇಳಿ ಬರ್ತೀನಿ ಟೇಬಲ್ ಮೇಲೆ, ಸರ್ ಒನ್ ಡೇ ನಾನು ಮಾಡಿ ತೋರಿಸ್ತೀನಿ ಸರ್, ನಿಮಗೆ ನೀವೇನಿದ್ದೀರಾ ಇದಕ್ಕಿಂತ ಜಾಸ್ತಿ ನಾನು ಮಾಡಿ ತೋರಿಸ್ತೀನಿ. ಅವತ್ತು ನಿರ್ಧಾರ ಮಾಡಿ ಹೊರಗಡೆ ಬಂದವನು ಮೇಡಮ್. ಇವತ್ತು ಹಿಂತಿರುಗಿ ನೋಡಲೇ ಇಲ್ಲ ನಾನು. ನನಗೆ ಜೊತೆಗಿರುವಂಥ ಸ್ನೇಹಿತರುಗಳು ಚೆನ್ನಾಗಿ ಕೈ ಹಿಡಿದ್ರು, ಸಾಥ್ ಕೊಟ್ಟರು, ಕೆಲಸಗಳನ್ನ ಕೊಟ್ಟರು, ನನ್ನನ್ನು ನಂಬಿ ಕೆಲಸ ಕೊಟ್ಟರು. ನನ್ನ ಹತ್ರ ದುಡ್ಡಿಲ್ದಿರೋ ಟೈಮಲ್ಲಿ ನೀನು ಕೆಲಸ ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ನನಗೆ ಕೆಲಸ ಕೊಟ್ಟು ಇವತ್ತು ನಾನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿದ್ರು. ಅವತ್ತು ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಬಂದದ್ದೇ ಇವತ್ತು ನಾನು ಗೋಲ್ಡ್ ಸುರೇಶ್ ಆಗೋ ಕಾರಣ. ಅದೇ ವ್ಯಕ್ತಿ ಒಂದು ದಿವಸ ಹಾಸ್ಪಿಟ್ಲಲ್ಲಿದ್ದ, ನಾನು ಹೋಗ್ತೀನಿ, ಅವರೇ ಒಪ್ಕೊತಾರೆ, ನೀನು ಗೆದ್ದೆ ಜೀವನದಲ್ಲಿ. ಇನ್ನೇನು ಬೇಕು ಹೇಳಿ? ಏನಿಲ್ಲ. ಅವತ್ತು ಅವ್ರು ಹೇಳಿದಾಗ ನನಗೆ ಅನಿಸಿದ್ದು, ಸಾಕು ಜೀವನದಲ್ಲಿ ಎಲ್ಲ ಗೆದ್ದುಬಿಟ್ಟಿದ್ದೀನಿ, ಇನ್ನೇನಿದೆ ಅಂತೇಳಿ. ಇವತ್ತು ಆ ವ್ಯಕ್ತಿ ಇಲ್ಲ. ಆ್ಯಕ್ಚುಲಿ ಒಂದು ರೀತಿ ಇರಬೇಕು ಮೇಡಮ್, ನಮ್ಮನ್ನು ಹೀಯಾಳ್ಸೋರು ಇರಬೇಕು, ನಮ್ಮ ಕಡೆ ಏನೂ ಆಗಲ್ಲ ಅಂತನೋರು ಇರಬೇಕು. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀನಿ, ನಿಂದಿಸೋರು ಇರಬೇಕಯ್ಯ ಹಂದಿ ಥರ. ನಿಂದಿಸೋರ ಮಧ್ಯೆ ಜೀವನ ಮಾಡೋದೇ ನಾವು ಮೇಲೆ ಬರೋಕ್ಕೆ ಕಾರಣ ಮೇಡಮ್. ಯಾವಾಗ ನಮ್ಮನ್ನು ನಿಂದಿಸೋರು ಜಾಸ್ತಿ ಆಗ್ತಾರೆ, ಆವಾಗಲೇ ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ ಮೇಡಮ್. ನಾನು ಅವ್ರನ್ನೂ ತುಂಬ ಗೌರವಿಸ್ತೀನಿ, ಆ ಥರದವ್ರನ್ನೂ ಗೌರವಿಸ್ತೀನಿ. ನೀವು ಫಸ್ಟ್ ಹೇಳಿದ್ರಿ ಟ್ರೋಲ್ ಮಾಡೋರು ಇದ್ದಾಗಲೇ ಮೇಡಮ್ ನಮ್ಮಲ್ಲಿ ಒಂದು ಒಳಗಡೆ ಒಂದು ಏನನ್ನತ್ತೆ, ಒಂದು ಧೈರ್ಯ ಬರುತ್ತೆ, ಒಂದು ಈಗೋ ಸ್ಟಾರ್ಟ್ ಆಗುತ್ತೆ. ಏನು ನೀವು ಮಾಡ್ತೀರಾ, ಅದು ನಾನು ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ನನಗೆ ಒಂದೊಂದು ಸ್ಟೆಪ್ ಮೇಲೆ ಹೋಗೋಕೆ ಒಂದೊಂದು ಶಕ್ತಿ, ಧೈರ್ಯ ಬರುತ್ತೆ. ಅದು ಇನ್ನು ಆ ಫ್ಯಾಮಿಲಿ ಏನು ಹೇಳಿದ್ರಿ, ಆ ವ್ಯಕ್ತಿ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋದಾಗ, ಆ ಫ್ಯಾಮಿಲಿ ತುಂಬ ಕಷ್ಟದಿಂದ ಇದೆ ಇವಾಗ ಅಂತೇಳ್ಬಿಟ್ಟು, ಅವರ ಮನೆಯವರಾಗಿರ್ಬೋದು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೌದಾ, ನಿಜನಾ ಅಂತ ಹೇಳ್ಬಿಟ್ಟು? ಮೇಡಮ್ ಇಲ್ಲ, ಆ್ಯಕ್ಚುಲಿ ಆ ಇಡೀ ಫ್ಯಾಮಿಲಿಯವ್ರು ಯಾರೂ ಇಲ್ಲ ಇವಾಗ. ಕೋವಿಡ್ ಟೈಮಲ್ಲಿ ಎಲ್ಲ ಇಡೀ ಫ್ಯಾಮಿಲಿನೇ ಎಕ್ಸ್ಪೈರ್ ಆದರು ಅವರು. ತುಂಬ ಬೇಜಾರಿದೆ ನನಗೆ, ಯಾಕಂದರೆ ಕೋವಿಡ್ ಟೈಮಲ್ಲಿ ಅವ್ರ ಮುಖ ಕೂಡ ನೋಡೋಕ್ಕಾಗಲಿಲ್ಲ ನಮ್ಗಳಿಗೆ ಯಾರಿಗೂ ಕೂಡ. ಆ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಮೇಡಮ್ ಇವಾಗ, ಯಾರೂ ಇಲ್ಲ. ನೋ ಮೋರ್. ನೀವು ಹೇಳಿದ್ರಿ ಅವ್ರು 15 ಲಕ್ಷ ನನಗೆ ಕೊಡದೆ ಆಚೆ ಹಾಕಿದ್ರು, ಆ ಸಂದರ್ಭದಲ್ಲಿ 4 ಜನ ಗೆಳೆಯರು ನನ್ನ ಜೊತೆಗಿದ್ರು ಅಂತ ಹೇಳ್ಬಿಟ್ಟು. ಆ ಗೆಳೆಯರು ಯಾರು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹೇಳಿದ್ರೆ ಖುಷಿ ಪಡ್ತಾರೇನೋ ನಿಮ್ಮ ಗೆಳೆಯಂದರು? ಮೇಡಮ್ ಹೆಸರುಗಳನ್ನ ಹೇಳೋವಂಥ ಪರಿಸ್ಥಿತಿ ಇಲ್ಲ. ಆ್ಯಕ್ಚುಲಿ ಅವರು ಕೂಡ ಹೇಗಂತಂದರೆ, ಈ ಕೈಯಲ್ಲಿ ಮಾಡಿದ್ದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ. ಆ ಥರ ವ್ಯಕ್ತಿಗಳು ತುಂಬ ಮುಖ್ಯವಾಗಿ ನಿಂತಿದ್ದಾರೆ ಮೇಡಮ್ ನನ್ನ ಜೀವನದಲ್ಲಿ. ಯಾವತ್ತೂ ನಾನು ಕೊನೆ ಉಸಿರೋರ್ಗೂ ಆ ವ್ಯಕ್ತಿಗಳನ್ನ ನಾನು ಯಾವತ್ತೂ ಮರೆಯಲ್ಲ. ನನಗೆ ಅಣ್ಣನಾಗಿ, ಒಬ್ಬ ಗೆಳೆಯನಾಗಿ ನನಗೆ ಸಾಥ್ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಯಾವತ್ತೂ ನನ್ನ ಕೊನೆ ಉಸಿರೋರ್ಗೂ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಹೆಸರು ಹೇಳಬಾರ್ದು ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಾನು ಎಲ್ಲೂ ಹೆಸರನ್ನ ರಿವೀಲ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ಅವಕಾಶ ಸಿಕ್ಕಿದ್ರೆ ನಾನು ಅನೌನ್ಸ್ ಮಾಡ್ತೀನಿ.